ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಬಹಳ ಮುಖ್ಯ. ದಾನ ಮಾಡುವಂತಹ ಗುಣ ಎಲ್ಲರಿಗೂ ಬರುವುದಿಲ್ಲ. ಆದರೆ ಚಾಲುಕ್ಯ ಆಸ್ಪತ್ರೆಯ ನಾಗಭೂಷಣ್ ಉತ್ತಮ ಕೆಲಸ ಮಾಡುತ್ತಿರುವುದು ಅತ್ಯಂತ ಹೆಚ್ಚು ಖುಷಿ ನೀಡಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಎಂಎಚ್ ಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಗ್ಗನಪಾಳ್ಯ ಸರ್ಕಾರಿ ಶಾಲೆಯಲ್ಲಿ ಚಾಲುಕ್ಯ ಆಸ್ಪತ್ರೆ ವತಿಯಿಂದ ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪುಸ್ತಕ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಚಾಲುಕ್ಯ ಆಸ್ಪತ್ರೆಯ ಡಾ ನಾಗಭೂಷಣ್ ಮಾತನಾಡಿ 3 ವರ್ಷಗಳ ಹಿಂದೆ ಈ ಶಾಲೆಯನ್ನ ದತ್ತು ತೆಗೆದುಕೊಂಡು ಎಲ್ಕೆಜಿ ಯುಕೆಜಿ ಆರಂಭಿಸಿದ್ದೆವು. ಇಂದು ಬಹಳ ದೊಡ್ಡ ಮಟ್ಟದಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡುತ್ತಿರುವುದು ಅತ್ಯಂತ ಹೆಚ್ಚು ಖುಷಿ ನೀಡಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್, ಎಸ್ಡಿಎಂಸಿ ಅಧ್ಯಕ್ಷ ರಾಮಯ್ಯ, ಸದಸ್ಯರು, ಶಾಲಾ ಮುಖ್ಯ ಶಿಕ್ಷಕ ರವಿಕುಮಾರ್, ಸ್ಥಳೀಯ ಮುಖಂಡರು, ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಲ್ವಾ? ಹೌದು, ತಿನ್ನೋರ್ ಪಾಲಾಗುತ್ತೆ. ಅಟ್ಲೀಸ್ಟ್ ನಾವು ದುಡ್ದಿದ್ದನ್ನ 1%, 10% ಖರ್ಚು ಮಾಡಬೇಕು. 10% ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ 1%, 2%, 5% ಆದ್ರೂ ದಾನ ಮಾಡುವಂತ ಅಭ್ಯಾಸವನ್ನ ಮಾಡಬೇಕು. ಅದು ದಾನ ಮಾಡುವಂತ ದಿಲ್ ಎಲ್ಲರಿಗೂ ಇರಲ್ಲ. ಯಾಕೆ ಅಂದ್ರೆ ದುಡ್ದಿದ್ದು ಅಷ್ಟು ನಾನೇ ಬಚ್ಚಿಡ್ಬೇಕು ಅನ್ನೋಂಥದ್ದು ಎಲ್ಲರದು ಮನೋಭಾವಗಳು. ಆದ್ರೆ ನಾವು ಎಷ್ಟು ಕೊಡ್ತೀವೋ, ನಾವು 5 ರೂಪಾಯಿ ಕೊಟ್ರೆ ಭಗವಂತ ನಮ್ಗೆ 500 ರೂಪಾಯಿ ವಾಪಸ್ ಕೊಡ್ತಾನೆ. ಇದು ನಾನು ಕಂಡ್ಕೊಂಡಿರೋ ಸತ್ಯ, ನನ್ನ ಹಸ್ಬೆಂಡ್ ಕಂಡ್ಕೊಂಡಿರೋಂಥ ಸತ್ಯ. ನಾವು ಎಷ್ಟು ಕೊಡ್ತೀವೋ ಆಚೆಗೆ, ಅಂದ್ರೆ ಅದನ್ನ ನಾವ್ ಯಾರಿಗೋ ಸುಮ್ಮನೆ ದಾನ ಕೊಟ್ರೆ ಆಗಲ್ಲ. ಆ ಫಲಾನುಭವಿ ಅದಕ್ಕೆ ಅರ್ಹನ ಅಂತ ನೋಡಿ ಕೊಡಬೇಕು. ಅವಾಗ ಕೊಟ್ಟಾಗ ಭಗವಂತ ಅದನ್ನ ನಮಗೆ ವಾಪಸ್ 100ರಷ್ಟು ವಾಪಸ್ ಕೊಡೋದನ್ನ ನಾನು ಕಣ್ಣಾರ ಕಂಡಿದ್ದೀನಿ. ಅದನ್ನ ಇವತ್ತು ನಾಗಭೂಷಣ್ ಸರ್ ಮಾಡ್ತಾ ಇದ್ದಾರೆ. ಅವರಿಂದ ಇವತ್ತು ಈ ಕಾರ್ಯಕ್ರಮ, ಅವರಿಂದ ಇವತ್ತು ಈ ಮಕ್ಕಳು ಈ ಫೆಸಿಲಿಟೀಸ್ ಎಲ್ಲ ಇಷ್ಟೊತ್ತು ಗುಣಗಾನ ಮಾಡ್ತಿದ್ರು, ಎಲ್ಲರ ಬಗ್ಗೆ ಹೇಳ್ತಾ ಇದ್ರು. ಎಸ್ಡಿಎಂಸಿ ಅವ್ರು ಹೇಳ್ತಿದ್ರು, ಮಾಸ್ಟರ್ಸ್ ಹೇಳ್ತಿದ್ರು, HM ಹೇಳ್ತಿದ್ರು. ಇದಕ್ಕೆಲ್ಲ ಕಾರಣ ಅವರಲ್ಲಿರುವಂತ ಆ ಒಳ್ಳೆ ಮನಸ್ಸು. ನಾನು ಯಾರಿಗಾದ್ರೂ ಏನಾದ್ರೂ ಸಹಾಯ ಮಾಡಬೇಕು ಅನ್ನೋ ತುಡಿತಾ ಇರುತ್ತಲ್ಲ, ಅದು ಇದನ್ನ ಪ್ರತಿಯೊಬ್ಬರೂ ಮಾಡಬೇಕು. ಬಹುಶಃ ಈ ಊರಲ್ಲಿ ಈ ವೇದಿಕೆ ಮೇಲೆ ಇಷ್ಟೋ ಜನ ಕೈ ಹಾಕಿರೋದಕ್ಕೇನೆ ಇವತ್ತು ಈ ಶಾಲೆ ಇಲ್ಲಿವರೆಗೂ ಬಂತು. ನಮ್ಮ ಗುಬ್ಬಿ ಭಾಗದಲ್ಲಿ ಒಂದು ಶಾಲೆನ ದತ್ತು ತಗೊಂಡು ಅಭಿವೃದ್ಧಿ ಮಾಡ್ಬೇಕಣ್ಣ, ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಅವ್ರ ಮನೆಗೆ ಹೋಗಿದ್ದೆ. ಅವರು ನನಗೆ MH ಪಟ್ಟಣ ಅಥವಾ ಸುಗನಪಾಳ್ಯ ಶಾಲೆ ತಗೊಳ್ಳಿ ಅಂತ ಹೇಳಿ ಕಳಿಸಿದ್ರು. ಅದಾದಮೇಲೆ ಎಲ್ಲ ಇಲ್ಲಿ ಬಂದಾಗ ಅವ್ರ ಕತೆ ಹೇಳ್ದಂಗೆ ನಾವು ಸುಗನಪಾಳ್ಯ ಶಾಲೆಯನ್ನು ದತ್ತು ತಗೊಂಡ್ವಿ ಆಸ್ಪತ್ರೆ ವತಿಯಿಂದ. ಸಂತೋಷವಾಗಿ ಅವತ್ತು ವಾಸಣ್ಣವ್ರು ಬಂದು ಇದೇ ಸ್ಟೇಜ್ನಲ್ಲಿ ಆ LKG UKG ತರಗತಿಗಳನ್ನ ಉದ್ಘಾಟನೆ ಮಾಡಿದ್ರು. ಅವರ ಆಶೀರ್ವಾದದಿಂದ ಇವತ್ತು ಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ಮಾತಾಡೋದಕ್ಕಿಂತ ನಾವು ಮಾಡೋ ಕೆಲಸಗಳು ಜನಕ್ಕೆ ಕಾಣಬೇಕು ಅನ್ನೋದು ಯಾವತ್ತೂ ಅಂದ್ಕೊಂಡಿರೋ ಮಾತು ನಾನು. ನೀವೇ ನೋಡ್ದಂಗೆ ಸುಮಾರು 80 ಮಕ್ಕಳಿದ್ದಂಥ ಶಾಲೆ ಕಳೆದ 3 ವರ್ಷದಲ್ಲಿ 200 ಅಂಕಿ ದಾಟಿದೆ. ಅದಕ್ಕೆಲ್ಲ ಈ ಶಾಲೆಯ ಶಿಕ್ಷಕರು ಮತ್ತು STMC ಸದಸ್ಯರು ಮತ್ತು ಈ ಶಾಲೆ ಬಗ್ಗೆ ಮತ್ತು ನಮ್ಮ ಬಗ್ಗೆ ನಂಬಿಕೆ ಇಟ್ಟಂಥ ಪೋಷಕರಿಗೆ ನಾನು ಶಿರಬಾಗಿ ವಂದಿಸುತ್ತಾ, ಎಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21ರಲ್ಲಿ ಎಲ್ಲರಿಗೂ 14 ವರ್ಷದವರೆಗೂ ಉಚಿತ ಶಿಕ್ಷಣ ಮತ್ತು ಕಂಪಲ್ಸರಿ ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಇದೆ. ಬಟ್ ಏನಾಗಿದೆ, ಆವಾಗಿನ ಕಾಲದಲ್ಲಿ ಬಡತನ ಜಾಸ್ತಿ ಇತ್ತು ಮತ್ತು ಅಪೌಷ್ಟಿಕತೆ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು 1975ರಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ICDC ಕಾರ್ಯಕ್ರಮ ಅಂತ ಶುರು ಮಾಡ್ತಾರೆ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳಿ. ಅದರಲ್ಲಿ ಮೇಯ್ನಾಗಿ ಏನಂದರೆ ಪ್ರೀ ಸ್ಕೂಲಿಂಗ್ ಅಂದರೆ ನಿಮ್ಮ ಲೆಕ್ಕಗಳು, ಗಣಿತದ ಮಗ್ಗಿಗಳು, ವರ್ಣಮಾಲೆಗಳು ಇದನ್ನು ಹೇಳ್ಕೊಡೋದ್ರ ಜೊತೆಗೆ ಅಂಗನವಾಡಿಲಿ ಏನು ಕೊಡ್ತಾಯಿದ್ರು, ಉರಿಟ್ಟು, ಉಪ್ಪಿಟ್ಟು ಈ ಥರ ಎಲ್ಲ ಕೊಡ್ತಾಯಿದ್ರು. ಅಂದರೆ ಪೂರಕ ಆಹಾರಗಳನ್ನ ಕೊಡೋದಕ್ಕೆ, ಅಂದರೆ ನಮ್ಮಲ್ಲಿರೋಂಥ ಅಪೌಷ್ಟಿಕತೆಗಳನ್ನು ಕಮ್ಮಿ ಮಾಡೋದಕ್ಕೆ ಅವತ್ತಿನ ಕಾಲಘಟ್ಟದಲ್ಲಿ 1975ರಲ್ಲಿ ಶುರು ಮಾಡಿದಂಥದ್ದು. ಇದು 50 ವರ್ಷಗಳ ಹಿಂದೆ. ಅದು ಪರಿಷ್ಕರಣೆ ಆಗಲಿಲ್ಲ, ಅದೇ ಮುಂದುವರಿತಾ ಹೋಯಿತು. ನೀವೊಂದು ಸಣ್ಣ ವಿಚಾರವನ್ನು ನೀವೇ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಪ್ರತಿ ಹಳ್ಳಿಲೂ ಒಂದು ಅಂಗನವಾಡಿ ಮತ್ತು ಒಂದು ಸರ್ಕಾರಿ ಕಿರಿಯ ಅಥವಾ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ. ಆದರೆ ಪ್ರತಿ ಹಳ್ಳಿಲೂ ಒಂದು ಕಾನ್ವೆಂಟ್ ಇಲ್ಲ, ನಿಜನಾ? ಸೊ ನಾವು ನಮ್ಮ ಮಕ್ಕಳನ್ನ ಕಾನ್ವೆಂಟ್ಗೆ 20-30 ಕಿಲೋಮೀಟ್ರ್ ಕಳಿಸೋದಕ್ಕೆ ರೆಡಿ ಇದ್ದೀವಿ.
ಆದರೆ ಸರ್ಕಾರದವರು ಒಂದು 5 ಕಿಲೋಮೀಟರ್ ರೇಡಿಯಸಲ್ಲಿ ಒಂದು LKG UKG ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟು ವರ್ಷ ತಗೊಳ್ತಾ ಇದೆ. 50 ವರ್ಷಗಳ ಕಾಲ ಅಂಗನವಾಡಿ ಸಂಸ್ಕೃತಿನೇ ಮುಂದುವರಿಸ್ತಾರೆ. ನಾವು ತಪ್ಪು ಅಂತ ಹೇಳ್ತಾರೆ, ಅದನ್ನು ಟೀಕೆ ಮಾಡ್ತಿಲ್ಲ ನಾವು. ಆದರೆ ಬದಲಾದ ಪರಿಸ್ಥಿತಿಗಳು ಸರ್ಕಾರ ನಿಯಮಗಳನ್ನ ಬದಲಾಯಿಸಬೇಕಿತ್ತು. ಇದರಲ್ಲಿ ಸ್ವಲ್ಪ ಸರ್ಕಾರ ಹಿನ್ನಡೆ ಆಗ್ತಾ ಇದೆ. ಕಾರಣ ಅದು ಹೇಗಪ್ಪ ಅಂದರೆ, ನಮ್ಮ ಆಗ ಇದ್ದಂಥ 2002ರಲ್ಲಿ ಇದ್ದಂತಹ ಮುಖ್ಯ ಗುರುಗಳು ಇಲ್ಲಿ ವೇದಿಕೆ ಮೇಲೆ ಆಸನರಿದ್ದಾರೆ. ಅವರೇ ಕಾರಣ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಸಾರ್ ಅವರು ಅವರ ಪೂಜ್ಯ ತಂದೆಯವರ ಒಂದು ಶಾಲಾ ದೃಢೀಕರಣ ಪತ್ರಕ್ಕಾಗಿ ನಮ್ಮ ಶಾಲೆಗೆ ಬಂದಿದ್ದರು. ಆಗ ನಮ್ಮ ಶಾಲೆಯಲ್ಲಿ ಒಂದು ಶೌಚಾಲಯದ ಸಮಸ್ಯೆ ತುಂಬಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಸಾರ್ಗೆ ಮನವರಿಕೆ ಮಾಡಿಕೊಟ್ಟಾಗ, ಸಾರ್ ನಾನು ಕಟ್ಟಿಸ್ಕೊಡ್ತೀನಿ ಸರ್ ಅಂತೇಳಿ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಆಧುನಿಕವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಶೌಚಾಲಯನ ನಿರ್ಮಿಸಿ ಕೊಟ್ಟಿದ್ರು. ಅದಾದ ನಂತರ 2003 ಮಾರ್ಚ್ ಅನಿಸುತ್ತೆ, ನಾವೊಂದು SDMC ಸಭೆನ ಮಾಡ್ತಾ ಇದ್ದೋ. ಆ SDMC ಸಭೆಯ ಅಧ್ಯಕ್ಷರು ಸಹ ಇಲ್ಲೇ ಆಸೀನರಾಗಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ನಾಗಭೂಷಣ್ ಸರ್ ಅವರು, ಅವರ ಸ್ನೇಹಿತರಾದಂಥ ಪ್ರಸನ್ನ ಅವರು ಬಂದರು. ಅವರು ಯಾವುದೇ ರೀತಿಯಲ್ಲಿ ಕರೆ ಕೊಟ್ಟಿರಲಿಲ್ಲ, ಆಕಸ್ಮಿಕವಾಗಿ ಒಂದು ಸಭೆಗೆ ಹಾಜರಾಗಿ ನಮ್ಮ ಒಂದು ಸಭೆಯ ಮುಂದೆ ಒಂದು ಪ್ರಸ್ತಾಪನೆಯನ್ನು ಕೊಡ್ತಾರೆ. ಸರ್, ನಾವು 2023-24ಕ್ಕೆ LKG UKGನ ಪ್ರಾರಂಭ ಮಾಡಬೇಕು ಅಂತೇಳಿ. ನಮ್ಮ ಎಲ್ಲ ಸದಸ್ಯರು, ನಮ್ಮ ಅಧ್ಯಕ್ಷರು ತುಂಬ ಖುಷಿಯಿಂದ ಆಯ್ತು ಸರ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಡಾಕ್ಟರ್ ಮತ್ತು ಹೇಳ್ತಾರೆ, ಸರ್ ನಿಮ್ಗೆ ಯಾವುದೇ ರೀತಿ ಹೊರೆ ಕೊಡೋದಿಲ್ಲ, ಶಿಕ್ಷಕರು ತಗೋತೀವಿ, ಮಕ್ಕಳಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ಎಲ್ಲ ಸದಸ್ಯರು ಬಹಳ ಹುಮ್ಮಸ್ಸಿನಿಂದ ಏಪ್ರಿಲ್ ಮತ್ತು ಮೇ ತಿಂಗಳ ರಜಾ ದಿನಗಳಲ್ಲೂ ಸಹ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಪ್ರಚಾರವನ್ನು ಮಾಡ್ತೀವಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.